ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಭಿ ಕ್ಲಿಪ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವು ಗೋಟ್ಸ್, ಶೀಪ್ಸ್ ಹಾಗೂ ಡಾಗ್ಸ್ಗಳ ಬ್ರೀಡ್ಸ್ಗಳನ್ನು ನೋಡಿದ್ದೇವೆ. ಆ್ಯಂಡ್ ಈ ಕ್ಲಾಸ್ನಲ್ಲಿ ನಾವು ಗ್ರಾಸಸ್ ಹಾಗೂ ಸೀರಿಯಲ್ಸ್ಗಳ ಬಗ್ಗೆ ನೋಡೋಣ. ಆ್ಯಂಡ್ ಫ್ರೆಂಡ್ಸ್, ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡೋದರ ಮುಖಾಂತರ ನೀವು ಟೆಲಿಗ್ರಾಮ್ ಚಾನಲನ್ನು ಸಹ ಜಾಯ್ನ್ ಆಗಬಹುದು. ಫ್ರೆಂಡ್ಸ್, ಮೊದಲನೇದಾಗಿ ಅಂಜನ್ ಗ್ರಾಸ್. ಫ್ರೆಂಡ್ಸ್, ಈ ಗ್ರಾಸ್ ಹೇಗಿರುತ್ತೆ ಅಂದರೆ ಉದ್ದಾಗಿ ಕಡ್ಡಿ ಹಾಗೆ ಬರುತ್ತೆ ಆ್ಯಂಡ್ ಬೆಕ್ಕಿನ ಬಾಲದಂತೆ ಮುಂದೆ ಒಂದು ಸೀಡ್ಸ್ ಇರುವಂಥ ಒಂದು ಪ್ಯಾನಿಕಲ್ ಇರುತ್ತೆ. ಆ್ಯಂಡ್ ಇದು ಅಂಜನ್ ಗ್ರಾಸ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಗಿನ್ನಿ ಗ್ರಾಸ್. ಈ ಗಿನ್ನಿ ಗ್ರಾಸ್ ಭಾಳ ಹೈಟ್ ಇರುತ್ತೆ ಆ್ಯಂಡ್ ಕಬ್ಬಿಗೆ ಹೂವು ಬಿಡುತ್ತೆ ಅಲ್ಲ, ಬೊಂಬು ಅಂತಾರಲ್ಲ, ಅದರಂತೆ ಈ ಗಿನ್ನಿ ಗ್ರಾಸ್ಗೆ ಎಡ್ಜ್ನಲ್ಲಿ ಹೂವು ಬಿಟ್ಟಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಹೈಬ್ರಿಡ್ ನೇಪಿಯರ್. ಫ್ರೆಂಡ್ಸ್, ಈ ಮೇವು ಅಥವಾ ಗ್ರಾಸ್ಗೆ ನಾವು ಕುದುರೆ ಮೇವು ಅಂತಲೂ ಅಂತೇವೆ. ಇದು ಎಮ್ಮಿಗಳಿಗೆ ಅಥವಾ ಆಕಳು, ಎತ್ತುಗಳಿಗೆ ತಿನ್ನಿಸಲು ಈ ಹೈಬ್ರಿಡ್ ನೇಪಿಯರ್ ಗ್ರಾಸನ್ನು ಯೂಸ್ ಮಾಡುತ್ತಾರೆ. ಆ್ಯಂಡ್ ನೆಕ್ಸ್ಟ್ ಲೆಮನ್ ಗ್ರಾಸ್. ಲೆಮನ್ ಗ್ರಾಸ್ ನೋಡುವುದಕ್ಕೆ ನೆಲದ ಭಾಗದಲ್ಲಿ ಸ್ವಲ್ಪವೇ ಗಡ್ಡೆ ಇರುತ್ತೆ ಆ್ಯಂಡ್ ಮುಂದೆ ದೊಡ್ಡದಾದ ಮೇಲೆ ಅದು ಹೀಗೆ ಬಹಳಷ್ಟು ಟಿಲ್ಲರ್ಸ್ಗಳು ಬಿಡುತ್ತವೆ. ಆ್ಯಂಡ್ ಅದರ ಬಡ್ಡಿ ಸಣ್ಣದಿರುತ್ತೆ, ಬಟ್ ಟಿಲ್ಲರ್ಸ್ಗಳು ಬಹಳ ಬಿಟ್ಟಿರ್ತವೆ. ಇದು ಲೆಮನ್ ಗ್ರಾಸ್ ಆ್ಯಂಡ್ ಇದು ಬಹಳ ಹೈಟ್ ಇರುವುದಿಲ್ಲ. ಆ್ಯಂಡ್ ನೆಕ್ಸ್ಟ್ ಮೇಜ್. ಮೇಜ್ನು ಫಾಡರ್ ಕ್ರಾಪ್ ಆಗಿ ಯೂಸ್ ಮಾಡ್ತಾರೆ. ಕೆಲವೊಂದು ವೆರೈಟಿ ಲೈಕ್ ಅಮೇರಿಕನ್ ಟಾಲ್ ಅಂತ ವೆರೈಟಿ ಬರುತ್ತೆ, ಅದು ಮೇಜರ್ಲಿ ಫಾಡರ್ ಪರ್ಪಸ್ ಆಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಲೂಸರ್ನ್ ಅಂದರೆ ಕುದುರೆ ಮೆಂತೆ. ಇದು ಸೇಮ್ ಮೆಂತೆ ಅಂಕಲ್ ಹಾಗೆ ಇರುತ್ತೆ, ಬಟ್ ಇದನ್ನು ತಿನ್ನುವುದಿಲ್ಲ, ಬಟ್ ಬದಲಾಗಿ ಫಾಡರ್ ಆಗಿ ಯೂಸ್ ಮಾಡಿ ಫೀಡಿಂಗ್ ಪರ್ಪಸ್ ಯೂಸ್ ಮಾಡುತ್ತಾರೆ ಕ್ಯಾಟಲ್ಸ್, ಹೀಗೆ ಬಫೆಲೋಸ್ಗಳಿಗೆ. ಆ್ಯಂಡ್ ನೆಕ್ಸ್ಟ್ ರೋಡ್ಸ್ ಗ್ರಾಸ್. ಈ ಗ್ರಾಸ್ ಹೇಗಿರುತ್ತೆ ಅಂದರೆ ಟಿಲ್ಲರ್ ಇರುತ್ತೆ ಆ್ಯಂಡ್ ಅದರ ಎಡ್ಜ್ನಲ್ಲಿ ಹೀಗೆ ಬಹಳಷ್ಟು ಓರಲ್ಸ್ ಹಾಗೆ ಬಂದಿರುವ ಹಾಗೆ ಇರುತ್ತವೆ. ಇದು ರೋಡ್ಸ್ ಗ್ರಾಸ್. ಆ್ಯಂಡ್ ಸ್ಟೈಲೋಝ್ಯಾಂಥಸ್. ಈ ಹುಲ್ಲು ಹೇಗಿರುತ್ತೆ ಅಂದರೆ ಹೀಗೆ ನೆಲದ ಮೇಲೆ ಇದು ಸ್ಪ್ರೆಡ್ ಆಗಿರುತ್ತೆ ಆ್ಯಂಡ್ ಲೀವ್ಸ್ಗಳ ಎಡ್ಜ್ನಲ್ಲಿ ಮುಳ್ಳುಗಳು ಇರುತ್ತವೆ. ಹೀಗೆ ಮಿಡಲ್ನಲ್ಲಿ ಮುಳ್ಳುಗಳು ನಾವು ಕಾಣಬಹುದು. ಇದು ಸ್ಟೈಲೋಝ್ಯಾಂಥಸ್. ಆ್ಯಂಡ್ ನೆಕ್ಸ್ಟ್ ಪ್ಯಾರಾಗ್ರಾಸ್. ಆ್ಯಂಡ್ ಇಲ್ಲಿಗೆ ಗ್ರಾಸ್ನ ಟಾಪಿಕ್ಗಳು ಮುಗಿದವು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾವು ಸೀರಿಯಲ್ಸ್ ಟಾಪಿಕ್ಸ್ನ ನೋಡೋಣ. ಸೀರಿಯಲ್ಸ್ ಮೊದಲನೇದಾಗಿ ಬಾಜ್ರಾ. ಬಾಜ್ರಾ ಅಂದರೆ ಸಜ್ಜೆ ಆ್ಯಂಡ್ ಇದು ತೆನೆ ಇರುತ್ತೆ. ತೆನೆಯಲ್ಲಿ ಬಹಳಷ್ಟು ಸೀಡ್ಸ್ ಇರುತ್ತವೆ. ಈ ತೆನೆ ಐತಲ್ಲ ಗೈಸ್, ಈ ತೆನೆಯಲ್ಲಿ ಸೀಡ್ಸ್ಗಳು ಇರುತ್ತವೆ. ನಿಮಗೆ ಬಾಜ್ರಾ ಪ್ಲ್ಯಾಂಟ್ನು ಇಡಬಹುದು ಅಥವಾ ತೆನೆ ಇಡಬಹುದು, ಹಾಗೆ ಸೀಡ್ಸ್ನು ಇಡಬಹುದು. ಮೋಸ್ಟ್ಲಿ ಸೀಡ್ಸ್ ಇಡುತ್ತಾರೆ, ಯಾಕಂದರೆ ಸೀಡ್ಸ್ ಇಟ್ಟರೆ ನಿಮಗೆ ಕನ್ಫ್ಯೂಸ್ ಬಹಳಷ್ಟು ಆಗುತ್ತೆ. ಯಾಕಂದರೆ ಈ ಬಾಜ್ರಾ ಸೀಡ್ಸ್ ಹಾಗೂ ರಾಗಿ ಸೀಡ್ಸ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತವೆ. ಈ ಬಾಜ್ರಾ ಸೀಡ್ಸ್ಗೆ ಎಡ್ಜ್ನಲ್ಲಿ ಒಂದು ವೈಟ್ ಡಾಟ್ ಇರುತ್ತೆ, ಬಟ್ ರಾಗಿ ಸೀಡ್ಸ್ಗೆ ಬ್ಲ್ಯಾಕ್ ಡಾಟ್ ಇರುತ್ತೆ. ಬಾಜ್ರಾ. ಆ್ಯಂಡ್ ದಿಸ್ ಒನ್ ಈಸ್ ದಿ ಬಾಜ್ರಾ ಹಿಟ್ಟು, ಫ್ಲೋರ್ ಅಂದರೆ ಸಜ್ಜೆ ಹಿಟ್ಟು. ಆ್ಯಂಡ್ ನೆಕ್ಸ್ಟ್ ಇಲ್ಲೇ ಇದೆ ನೋಡಿ ಗೈಸ್, ಸಾರಿ, ಬಾಜ್ರಾ ಸೀಡ್ಸ್ಗಳಿಗೆ ಹೀಗೆ ಎಡ್ಜ್ನಲ್ಲಿ ಬ್ಲ್ಯಾಕ್ ಡಾಟ್ ಇರುತ್ತೆ, ಬಟ್ ರಾಗಿ ಸೀಡ್ಸ್ಗೆ ಎಡ್ಜ್ನಲ್ಲಿ ವೈಟ್ ಡಾಟ್ ಇರುತ್ತೆ. ಇದರ ಮುಖಾಂತರ ನೀವು ಬಾಜ್ರಾ ಹಾಗೂ ರಾಗಿ ಸೀಡ್ಸ್ನ ಡಿಫ್ರೆನ್ಷಿಯೇಟ್ ಮಾಡಬಹುದು. ಆ್ಯಂಡ್ ಇದು ರಾಗಿ ಸೀಡ್ಸ್ ಬಾಜ್ರಾ ಸೀಡ್ಸ್ ಅಂದರೆ ಸಜ್ಜೆ ಕಾಳುಗಳು. ಆ್ಯಂಡ್ ನೆಕ್ಸ್ಟ್ ಇದು ಬಾರ್ಲಿ. ಬಾರ್ಲಿ ನೋಡೋದಕ್ಕೆ ಸೇಮ್ ಗೋಧಿ ಥರನೇ ಇರುತ್ತೆ, ಬಟ್ ಇದು ಸ್ವಲ್ಪ ವೈಟ್ ಕಲರ್ನಲ್ಲಿ ಕಾಣಬಹುದು. ಬಾರ್ಲಿ ಸ್ವಲ್ಪ ವೈಟ್ ಕಲರ್ನಲ್ಲಿ ಕಾಣುತ್ತೆ, ಬಟ್ ಗೋಧಿ
ನಾರ್ಮಲ್ ಬ್ರೌನ್ ಕಲರ್ನಲ್ಲಿಯೇ ಇರುತ್ತೆ. ನೆಕ್ಸ್ಟ್ ಇದು ಬಾರ್ಲಿ ಅಂದರೆ ತೆನೆ, ಬಾರ್ಲಿಯ ತೆನೆ ಇದು ಅಂದರೆ ಪ್ಯಾನಿಕಲ್ ಅಂತಲೂ ಅನ್ಬೋದು. ಆ್ಯಂಡ್ ನೆಕ್ಸ್ಟ್ ಇದು ಬಾರ್ಲಿ ಸೀಡ್ಸ್, ಇದು ಬಾರ್ಲಿ ಸೀಡ್ಸ್. ಇವುಗಳಿಗೆ ಹಸ್ಕ್ ಇವೆ, ಹಸ್ಕ್ ರಿಮೂವ್ ಮಾಡಿಲ್ಲ. ಆ್ಯಂಡ್ ಬಾರ್ನ್ಯಾರ್ಡ್ ಮಿಲ್ಲೆಟ್. ಆ್ಯಂಡ್ ನೆಕ್ಸ್ಟ್ ಮೇಜ್ ಅಂದರೆ ಮೆಕ್ಕೆಜೋಳ. ಇದು ಟ್ಯಾಸಲ್, ಇಲ್ಲಿ ಸಿಲ್ಕ್ ಇರುತ್ತಲ್ಲ ತೆನೆ, ಅದು ಸಿಲ್ಕ್ ಅಂತಾರೆ. ಕೂದಲಿನ ಥರ ಇರುತ್ತಲ್ಲ ಅದು ಸಿಲ್ಕ್. ಇದು ಮೇಲ್ ಪಾರ್ಟ್ ಟ್ಯಾಸಲ್, ಫಿಮೇಲ್ ಪಾರ್ಟ್ ಸಿಲ್ಕ್. ಇದು ಮೇಜ್ನ ಗಿಡ. ಆ್ಯಂಡ್ ದಿಸ್ ಒನ್ ಇಸ್ ಮೇಜ್, ಲೀಫ್ ಎಮರ್ಜೆನ್ಸ್ ಆಗಿರೋದು. ನೆಕ್ಸ್ಟ್ ಮೇಜ್ ಟ್ಯಾಸಲ್, ನಾ ಆಗಲೇ ಅಂದೆಲ್ಲ ಇದು ಟ್ಯಾಸಲ್. ಆ್ಯಂಡ್ ಮೇಜ್ ಕಾಬ್ಸ್ ಅಂದರೆ ಮೆಕ್ಕೆಯ ತೆನೆಗಳು. ಮೇಜ್ ಫ್ಲೋರ್ ಅಂದರೆ ಮೆಕ್ಕೆಜೋಳದ ಹಿಟ್ಟು. ಇದು ಮೇಜ್ ಸಿಲ್ಕ್, ನಾ ಹೇಳಿದೆ ಅಲ್ಲ ಕೂದಲಿನ ಹಾಗೆ ಇರುತ್ತೆ ಅಂತ. ಇದು ಮೇಜ್ ಸಿಲ್ಕ್, ಇದು ಫಿಮೇಲ್ ಪಾರ್ಟ್ ಆಫ್ ದಿ ಪ್ಲಾಂಟ್. ನೆಕ್ಸ್ಟ್ ಫಿಂಗರ್ ಮಿಲ್ಲೆಟ್ ಅಂದರೆ ರಾಗಿ. ರಾಗಿ ತೆನೆಗಳು ಹೀಗೆ ಒಳಗೆ ಕರುವಾಗಿರುತ್ತವೆ. ಇದು ರಾಗಿ. ಆ್ಯಂಡ್ ದಿಸ್ ಒನ್ ಇಸ್ ರಾಗಿ. ನೋಡಿ ಗೈಸ್, ಇಲ್ಲಿ ಅದಲ್ಲ, ಇವು ರಾಗಿ ಸೀಡ್ಸ್ಗಳು. ಆ್ಯಂಡ್ ಫಾಕ್ಸ್ಟೈಲ್ ಮಿಲ್ಲೆಟ್. ಇದಕ್ಕೆ ಫಾಕ್ಸ್ಟೈಲ್ ಮಿಲ್ಲೆಟ್ ಯಾಕಂತಾರೆ ಅಂದರೆ ಇದರ ಈ ಪ್ಯಾನಿಕಲ್ ಅಂದರೆ ತೆನೆ ಸೇಮ್ ಫಾಕ್ಸ್ಟೈಲ್ ಅಂದರೆ ತೋಳದ ಬಾಲದಂತೆ ನಾವು ಕಾಣಬಹುದು, ಹಾಗಾಗಿ ಇದಕ್ಕೆ ಫಾಕ್ಸ್ಟೈಲ್ ಮಿಲ್ಲೆಟ್ ಅಂತಾರೆ. ಆ್ಯಂಡ್ ನೆಕ್ಸ್ಟ್ ಸೀಡ್ಸ್ ಆಫ್ ಫಾಕ್ಸ್ಟೈಲ್ ಮಿಲ್ಲೆಟ್ ಇದು. ಆ್ಯಂಡ್ ಫಾಕ್ಸ್ಟೈಲ್ ಮಿಲ್ಲೆಟ್ ಫ್ಲೋರ್. ನೆಕ್ಸ್ಟ್ ಜೋವರ್ ಅಂದರೆ ಜೋಳದ ಹಿಟ್ಟು, ವೈಟ್ ಕಲರ್ನಲ್ಲಿ ಕಾಣುತ್ತೆ. ಆ್ಯಂಡ್ ಗೋಧಿ ಕಲರ್ನಲ್ಲಿ ಗೋಧಿ ಹಿಟ್ಟು ಕಾಣುತ್ತೆ. ಇದು ಲಿಟಲ್ ಮಿಲ್ಲೆಟ್, ಸಾವೆ ಪ್ಯಾನಿಕಲ್. ಇದು ಓಟ್ ಸೀಡ್ಸ್ಗಳು, ಇವು ಉದ್ದವಾಗಿರುತ್ತವೆ. ಆ್ಯಂಡ್ ದೀಸ್ ಆರ್ ಆಲ್ಸೋ ದಿ ಓಟ್ ಸೀಡ್ಸ್. ದಿಸ್ ಒನ್ ಈಸ್ ಓಟ್ ಪ್ಯಾನಿಕಲ್. ಆ್ಯಂಡ್ ದಿಸ್ ಒನ್ ಈಸ್ ಆಲ್ಸೋ ಸೇಮ್ ಪ್ಯಾಡಿ. ಪ್ಯಾಡಿ ಹಲ್ ಅಂದರೆ ಅಕ್ಕಿಯ ಹೊಟ್ಟು ಅಂದ ಹಾಗೆ, ಹಸ್ಕ್ ಇರುತ್ತಲ್ಲ ಅದು ಹೊಟ್ಟು ಅಕ್ಕಿಯದು. ಇದು ಪ್ಯಾಡಿ ಸೀಡ್ಸ್ ಅಂದರೆ ಅಕ್ಕಿಯ ಸೀಡ್ಸ್ಗಳು. ಇದಕ್ಕೆ ಹಲ್ಲಿವೆ, ಇದು ಇನ್ನೂ ಡಿಹಲ್ಲಿಂಗ್ ಮಾಡಿಲ್ಲ. ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ದೀಸ್ ಆರ್ ಪ್ರೋಸೋ ಮಿಲ್ಲೆಟ್ ಅಂದರೆ ಬರಗು. ಇವು ಇದರೊಳಗೆ ನಾವು ಬರಗು ಅಂದರೆ ಪ್ರೋಸೋ ಮಿಲ್ಲೆಟ್ ನೋಡಬಹುದು. ಆ್ಯಂಡ್ ದಿಸ್ ಒನ್ ಸೀಡ್ಸ್ ವೈಟ್ ಕಲರ್ನಲ್ಲಿ ಇರುತ್ತೆ, ಈ ಪ್ರೋಸೋ ಮಿಲ್ಲೆಟ್ ಸೀಡ್ಸ್ಗಳು. ಆ್ಯಂಡ್ ನೆಕ್ಸ್ಟ್ ಪ್ರೋಸೋ ಮಿಲ್ಲೆಟ್ ಬರಗು. ಪ್ರೋಸೋ ಮಿಲ್ಲೆಟ್ನ ಇದು ಪ್ಯಾನಿಕಲ್. ಆ್ಯಂಡ್ ನೆಕ್ಸ್ಟ್ ರೈಸ್ ಅಂದರೆ ಅಕ್ಕಿ, ಭತ್ತ, ಅಕ್ಕಿಯ ಪ್ಯಾನಿಕಲ್ ಇದು. ಆ್ಯಂಡ್ ನೆಕ್ಸ್ಟ್ ಇದು ಅಕ್ಕಿಯ ಹಿಟ್ಟು ಫುಲ್ ವೈಟ್ನಲ್ಲಿ ನಾವು ಕಾಣಬಹುದು. ಆ್ಯಂಡ್ ನೆಕ್ಸ್ಟ್ ಇದು ಸೋರ್ಗಮ್ ಅಂದರೆ ಜೋಳದ ಗಿಡ. ಇದು ಐತಲ್ಲ, ಇದು ಹೆಡ್. ಆ್ಯಂಡ್ ಇದು ಪ್ಲ್ಯಾಂಟ್ ಸ್ಟೆಮ್, ಲೀವ್ಸ್. ಈ ಹೆಡ್ನ ಮೊದಲ ಲೀಫ್ ಇರುತ್ತಲ್ಲ, ಇದು ಹೆಡ್ಗೆ ಕವರ್ ಮಾಡೋದು, ಅದಕ್ಕೆ ಫ್ಲ್ಯಾಗ್ ಲೀಫ್ ಅಂತ ಅಂತೇವೆ. ಆ್ಯಂಡ್ ನೆಕ್ಸ್ಟ್ ಇದು ಜೋಳದ ತೆನೆ, ಇದು ಜೋಳದ ತೆನೆ. ಆ್ಯಂಡ್ ಇವು ಜೋಳದ ಸೀಡ್ಸ್ಗಳು. ಸೋರ್ಗಮ್ ಪ್ಲ್ಯಾಂಟ್, ಇದು ಸೋರ್ಗಮ್. ಟ್ರಿಟಿಕಮ್ ಡೈಕೋಕಮ್ ಅಂದರೆ ಇದು ವೀಟ್ ಅಂದರೆ ಗೋಧಿ, ಇದು ಗೋಧಿಯ ತೆನೆ. ಇವು ಆನ್ಸ್ಗಳು, ಇಲ್ಲಿ ಸೀಡ್ಸ್ಗಳು ಇರುತ್ತವೆ. ಆ್ಯಂಡ್ ದಿಸ್ ಒನ್ ಇಸ್ ಆಲ್ಸೋ ದಿ ಗೋಧಿ. ಆ್ಯಂಡ್ ಹಿಯರ್ ಗೋಧಿ, ಇಲ್ಲಿದೆ ಗೈಸ್, ಇವು ಗೋಧಿಯ ಸೀಡ್ಸ್ಗಳು. ಆ್ಯಂಡ್ ನೆಕ್ಸ್ಟ್ ಟ್ರಿಟಿಕಮ್ ಅಸ್ಟಿವಿಯಮ್, ನಾರ್ಮಲ್ ಬ್ರೆಡ್ ವೀಟ್ ಅಂತಾರೆ ಇದಕ್ಕೆ. ಇದು ಟ್ರಿಟಿಕಮ್ ಅಸ್ಟಿವಿಯಮ್. ನೋಡಿ ಗೈಸ್, ಇಲ್ಲಿ ಅದಾವಲ್ಲ ಗೈಸ್, ಇಲ್ಲಿ ಆನ್ಸ್ಗಳಿವೆ, ಬಟ್ ಇದು ಆನ್ಲೆಸ್ ಅಂದರೆ ಇದಕ್ಕೆ ಹೀಗೆ ಆನ್ಸ್ಗಳು ಇಲ್ಲ, ಇದು ಆನ್ಲೆಸ್ ವೆರೈಟಿ. ಆ್ಯಂಡ್ ಆನ್ಲೆಸ್ ವೆರೈಟಿ ಎರಡು ನಾವು ಕಾಣಬಹುದು. ನೆಕ್ಸ್ಟ್ ಇವು ವೀಟ್, ಗೋಧಿ ಸೀಡ್ಸ್. ಆ್ಯಂಡ್ ಇಲ್ಲಿಗೆ ನಾವು ಸೀರಿಯಲ್ಸ್ ಹಾಗೂ ಗ್ರಾಸಸ್ ಅಂದರೆ ಫಾಡರ್, ಇವು ಎರಡು ಟಾಪಿಕ್ನ ಬಗ್ಗೆ ಫುಲ್ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೇವೆ. ಆ್ಯಂಡ್ ಫ್ರೆಂಡ್ಸ್, ಪ್ಲೀಸ್ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ವಿಡಿಯೋಗೆ ವ್ಯೂಸನ್ನು ಹೆಚ್ಚಿಸಲು ಸ್ವಲ್ಪ ಹೆಲ್ಪ್ ಆಗುತ್ತೆ.
ಆ್ಯಂಡ್ ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಟಾಪಿಕ್ನೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.